ವಂದಿಸುತ್ತೇವೆ. We gathered us in your precious name ನಿನ್ನ ಪರಿಶುದ್ಧವಾದ ನಾಮದಲ್ಲಿ ನಾವೆಲ್ಲ ಸೇರಿದ್ದೇವೆ ತಂದೆ. to worship you, ನಿನ್ನನ್ನು ಆರಾಧಿಸಲು, to remember your death ನಿನ್ನ ಮರಣವನ್ನು ನೆನಪಿಸಿಕೊಳ್ಳಲು, and your resurrection. ನಿನ್ನ ಪುನರುತ್ಥಾನವನ್ನು ನೆನಪಿಸಿಕೊಳ್ಳಲು. Please God, give us a new word to speak with your children. ಅಪ್ಪ, ನಿನ್ನ ಮಕ್ಕಳನ್ನೇ ಮಾತನಾಡಲು ನಿನ್ನ ಮಾತುಗಳನ್ನು ನಮಗೆ ಅನುಗ್ರಹಿಸು. Use my mouth as your mic and as your trumpet. ತಂದೆ, ನನ್ನ ಮಾತುಗಳನ್ನು, ನನ್ನ ಬಾಯನ್ನು ನಿನ್ನ ಒಂದು ವಾದ್ಯವಾಗಿ ಮಾತಾಗಿ ಮಾರ್ಪಡಿಸು. In the name of Jesus we are asking. ಯೇಸು ಕ್ರಿಸ್ತರ ಹೆಸರು ಬಿಡದೆ ನಮ್ಮ ತಂದೆಯೇ, Amen. ಆಮೆನ್. My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, I am very happy to stand before you. ನಿಮ್ಮ ಮುಂದೆ ನಿಲ್ಲಲು ನಾನು ಬಹಳ ಖುಷಿ ಪಡ್ತೇನೆ. Why? Because of ಯಾಕಂದರೆ this day is very auspicious day, ಈ ದಿನ ಬಹಳ ಅಮೂಲ್ಯವಾದ ದಿನ, very precious day. ಬಹಳ ಬೆಲೆಯುಳ್ಳ ದಿನ. Why? Because of ಯಾಕಂದರೆ we are all gathered here. We are all gathered here in the name of Jesus Christ to worship. ಯಾಕಂದರೆ ನಾವಿಲ್ಲಿ ಸೇರಿರುವುದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆರಾಧಿಸಲು And to remember his resurrection. ಇವತ್ತು ಆತನ ಪುನರುತ್ಥಾನವನ್ನು ನೆನಪಿಸಿಕೊಳ್ಳಲು ನಾವಿಲ್ಲಿ ಸೇರಿದ್ದೇವೆ. Being as a believers of Christ, ಯೇಸು ಕ್ರಿಸ್ತನ ವಿಶ್ವಾಸಿಗಳಾಗಿ we have a hope. ನಮಗೆ ಒಂದು ನಿರೀಕ್ಷೆ ಇದೆ. We have a strong hope in the name of Jesus Christ. ನಮಗೊಂದು ನಂಬಿಕೆ ಇದೆ, ನಮಗೊಂದು ನಿರೀಕ್ಷೆ ಇದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. What is that hope? ಆ ಒಂದು ನಿರೀಕ್ಷೆ ಏನು? That is, ಅದೇನೆಂದರೆ God has loved us. ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. God has came to this world in the form of human being ದೇವರು ನಮಗಾಗಿ ಮಾನವ ರೂಪದಲ್ಲಿ ಈ ಭೂಮಿಗೆ ಬಂದನು. to save us, ನಮ್ಮನ್ನು ರಕ್ಷಿಸಲು ಬಂದನು. to redeem us ನಮ್ಮನ್ನು ಬಿಡುಗಡೆ ಮಾಡಲು ಬಂದನು. from our sins. ನಮ್ಮ ಪಾಪಗಳಿಂದ ಬಿಡಿಸಲು ಬಂದನು. Why Jesus Christ loved this world? ಯಾಕೆ ಯೇಸು ಕ್ರಿಸ್ತ ಈ ಭೂಮಿಯನ್ನ ಪ್ರೀತಿಸಿದ? This is our question. ಇದು ನಮ್ಮ ಪ್ರಶ್ನೆ. Because of ಯಾಕಂದ್ರೆ he is the creator. ಆತನ ಸೃಷ್ಟಿಕರ್ತನು. He was created all this earth and the heavens and everything on this creation. ಆತನು ಈ ಭೂಮಿಯನ್ನ, ಪರಲೋಕವನ್ನ, ಎಲ್ಲವನ್ನು ಸೃಷ್ಟಿಸಿದ ಆತನು ಯೇಸು ಕ್ರಿಸ್ತನು. Why? ಯಾಕಂದ್ರೆ First God has created angels ಯಾಕಂದ್ರೆ ದೇವರು ಮೊದಲು ಸೃಷ್ಟಿಸಿದ್ದ ದೇವದೂತರನ್ನ, and later God has created earth, this animals and birds and everything creatures. ಮೊದಲು ದೇವದೂತರನ್ನ ಸೃಷ್ಟಿ ಮಾಡಿ ಆಮೇಲೆ ಎಲ್ಲ ಎಲ್ಲ ನಾವು ನೋಡಿದೇವಲ್ಲ ಪ್ರತಿಯೊಂದನ್ನ ದೇವರು ಸೃಷ್ಟಿ ಮಾಡಿ. On sixth day God has created the human being ಆರನೇ ದಿನ ದೇವರು ಮನುಷ್ಯರನ್ನ, ನಿಮ್ಮನ್ನ from the ಸೃಷ್ಟಿ soil. ಎದರಿಂದ ಅಂದ್ರೆ ಮಣ್ಣಿನಿಂದ ನಮ್ಮನ್ನು ಸೃಷ್ಟಿ ಮಾಡಿ. He has taken the soil and he made it as an idol in the shape of his own. ದೇವರು ಮಣ್ಣನ್ನು ತೆಗೆದುಕೊಂಡು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದನು. ಅಂದ್ರೆ ನಮ್ಮ ಹಾಗೆ ದೇವರಿದ್ದಾನೆ. He breathed into his nostrils. ಆತನು ಮೂಗಿನ ಮೂಲಕವಾಗಿ ಶ್ವಾಸ ಮಾಡುವ ಹಾಗೆ ಮಾಡಿದನು. Then surprisingly, ಅದ್ಭುತವಾಗಿ, miraculously, ಒಂದು ಅದ್ಭುತ ನಡೀತು. a new creation came. ಒಂದು ಹೊಸ ಸೃಷ್ಟಿ ಬಂತು. That is not a simple thing. ಅದೊಂದು ಸರಳ ವಿಷಯ ಅಲ್ಲ. That is very, very specific. ಅದು ಬಹಳ ವಿಶಿಷ್ಟವಾದದ್ದು. Why? Because of that is in the form of God. ಯಾಕಂದ್ರೆ ಬೇರೆ ಎಲ್ಲ ಜೀವಿಗಳು ಬೇರೆ ಬೇರೆ ಅದಾವ, ಆದ್ರೆ ಮನುಷ್ಯ ಮಾತ್ರ ದೇವರ ರೂಪದಲ್ಲಿ ಇದ್ದಾನೆ. God has did not give his own image to entire the creations and the animals and birds. ದೇವರು ಯಾವ ಪ್ರಾಣಿಗಾಗಿ, ಪಕ್ಷಿಗಾಗಿ ತನ್ನ ಸ್ವರೂಪವನ್ನು ಕೊಟ್ಟಿಲ್ಲ. Only to ಕೇವಲ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. only to the man. Yes. ಆದ್ರೆ Only ಮನುಷ್ಯನಿಗೆ to the ಮಾತ್ರ man. ಕೊಟ್ಟಿದ್ದಾನೆ. Why? Because of God has loved us and he has a plan and purpose in the beginning. ಯಾಕಂದ್ರೆ ದೇವರಿಗೆ ತನ್ನ ಸ್ವರೂಪವನ್ನು ಮನುಷ್ಯರಿಗೆ ಕೊಡೋದ್ರಲ್ಲಿ ಏನೋ ಒಂದು ಉದ್ದೇಶ ಐತಿ. Why Jesus Christ and why the God created the man? ಯಾಕೆ ಯೇಸು ಕ್ರಿಸ್ತ ಮನುಷ್ಯರನ್ನು ಸೃಷ್ಟಿ ಮಾಡಿದ? To worship him, ಆತನನ್ನ ಆರಾಧಿಸಲು, to make a bond in between, to make a bond with the God. ದೇವರೊಂದಿಗೆ ಒಂದು ಸಂಬಂಧವನ್ನ, ಒಡಂಬಡಿಕೆಯನ್ನ ಮಾಡಿಕೊಳ್ಳಲು. God wants one association. ದೇವರಿಗೆ ಒಂದು ಸಂಘ ಸಂಸ್ಥೆ ಬೇಕಾಗಿತ್ತು. That's why only in the beginning God is used to speak with the Adam and Eve. ಅದಕ್ಕಾಗಿ ಆ ಆದಿಯಲ್ಲಿ ದೇವರು ಆದಾಮನೊಡನೆ ಹವ್ವಳೊಡನೆ ಮಾತಾಡ್ತಾ ಇದ್ರು. If you see in the Bible, God has spoken to the Adam every day. ನೀವು ಬೈಬಲ್ನಲ್ಲಿ ನೋಡುವುದಾದರೆ
ಆದಾಮ ಅಂದ್ರೆ ನಮ್ಮ ಪೂರ್ವಜ, ಅಂದ್ರೆ ಮೊದಲ ಇದ್ದಂತ ಮನುಷ್ಯ. ಅವನ ಜೊತೆ ದೇವರ ದಿನ ಮುಖಾಮುಖಿ ಮಾತಾಡ್ತಾ ಇದ್ದ. ನಾನು ನಿಮ್ ಜೊತೆ ಹೆಂಗ್ ಮಾತಾಡ್ತೇನೆ ಹಂಗ ದೇವ್ರ ಮೊದಲೇ ಮಾತಾಡ್ತಾ ಇದ್ದ ಮನುಷ್ಯರೊಡನೆ. He did not speak with other creations and animals and fishes and birds. ದೇವರು ಯಾವ ಪ್ರಾಣಿ ಪಕ್ಷಿಗಳೊಡನೆ ಮಾತಾಡಲಿಲ್ಲ, ಕೇವಲ ಮನುಷ್ಯರೊಡನೆ ಮಾತ್ರ ಮಾತನಾಡಿದನು. Yes, only with the human beings only he will speak. ಕೇವಲ ಮನುಷ್ಯರೊಡನೆ ಮಾತ್ರ ದೇವರು ಮಾತನಾಡಿದನು. But the Satan came into this world ಆದರೆ ಸೈತಾನ ಈ ಒಂದು ಲೋಕಕ್ಕೆ ಬಂದ ಮೇಲೆ and he was deceived the Eve. ಅವನು ಹವ್ವಳನ್ನ ಮೋಸ ಮಾಡಿದನು. Then the sin entered into this world. ಹವ್ವಳಿಗೆ ಮೋಸಗೊಳಿಸಿ ಈ ಲೋಕದಲ್ಲಿ ಪಾಪ ಪ್ರವೇಶ ಮಾಡಿತು. At that time, ಆ ಸಮಯದಲ್ಲಿ human being fallen down. ಅವಾಗ ಮನುಷ್ಯರು ಮೇಲಿದ್ದಂತವ್ರು ಕೆಳಗೆ ಬಿದ್ರು. Then God has cursed the human beings. ಅವಾಗ ದೇವರು ಮನುಷ್ಯರಿಗೆ ಶಾಪ ಕೊಟ್ಟ. Why? ಯಾಕೆ? Because of. ಯಾಕಂದ್ರೆ So God has crossed the commandment of Jesus Christ and the Lord. ಯಾಕಂದ್ರೆ ಆದಾಮ ದೇವರ ಒಂದು ಒಡಂಬಡಿಕೆಯನ್ನು ಮೀರಿದ. The crossing of doctrine of God is the sin. ದೇವರ ಒಂದು ಉಪದೇಶವನ್ನ ಮೀರುವುದು ಸಹ ಒಂದು ಪಾಪ. Actually, man was not allowed to do something against the God. ಆಕ್ಚುಲಿ ನಿಜವಾಗಿ ಹೇಳ್ಬೇಕಂತಂದ್ರೆ ದೇವರ ವಿರುದ್ಧವಾಗಿ ಏನಾದರೂ ಒಂದು ಮಾಡಲು ಮನುಷ್ಯನಿಗೆ ಅನುಮತಿ ಇಲ್ಲ. Whatever you do against the God, that is the sin. ನೀವು ದೇವರ ವಿರುದ್ಧವಾಗಿ ಏನೇ ಮಾತನಾಡಿದ್ರು ಅದು ಪಾಪ. If you speak against the God, that is the sin. If you listen against the God, that is the sin. ನೀವು ವಿರುದ್ಧವಾಗಿ ಮಾತನಾಡಿದ್ರು ಪಾಪ, ದೇವರ ವಿರುದ್ಧವಾಗಿ ಕೇಳಿದ್ರು ಸಹ ಪಾಪ. But nowadays what is going on? No, all that persons are living on this earth and they are doing all things are against the God. ಆದ್ರೆ ಇವತ್ತು ನೀವು ಏನ್ ನೋಡ್ತಾ ಇದ್ದೇವಪ್ಪ ಅಂತಂದ್ರೆ ಭೂಮಿ ಮೇಲೆ ಇರುವಂತ ನೀವೆಲ್ಲ ದೇವರ ವಿರುದ್ಧವಾಗಿ ಜೀವಿಸ್ತಾ ಇದ್ದೇವೆ. We lost our fellowship with God. ನಾವು ದೇವರೊಡನೆ ಒಂದು ಅನ್ಯೋನ್ಯತೆಯನ್ನ ಐಕ್ಯತೆಯನ್ನ ಕಳ್ಕೊಂಡ್ಬಿಟ್ಟಿದ್ದೇವೆ. We lost our faith. ನಮ್ಮ ನಂಬಿಕೆಯನ್ನು ಕಳ್ಕೊಂಡಿದ್ದೇವೆ. We lost our life. ನಮ್ಮ ಜೀವನವನ್ನೇ ಕಳ್ಕೊಂಡಿದ್ದೇವೆ. We lost our glory. ನಮ್ಮ ಮಹಿಮೆಯನ್ನು ನಾವು ಕಳ್ಕೊಂಡಿದ್ದೇವೆ. We lost everything. ಎಲ್ಲವನ್ನು ಕಳ್ಕೊಂಡವರಾಗಿ ಬದುಕ್ತಾ ಇದ್ದೇವೆ. Then God has cursed us. ದೇವರು ನಮ್ಮನ್ನ ಶಾಪ ಕೊಟ್ಟ. Surely you will get a death. ದೇವರು ನಮಗೆ ಶಾಪ ಕೊಟ್ಟು ಒಂದು ಕಂಡೀಷನ್ ಹಾಕಿದ, ನಿಜವಾಗ್ಲೂ ಸಾಯ್ತೀರಿ. In the beginning there is no death to the human being. ಮೊದಲೇಕ ಮನುಷ್ಯಾಗ ಸಾವು ಅನ್ನೋದು ಇರ್ಲಿಲ್ಲ. But death came due to our sin. ಈ ಭೂಮಿಗೆ ಸಾವು ಯಾಕೆ ಬಂತಂತಂದ್ರ ನಮ್ಮ ಪಾಪದ ನಿಮಿತ್ತ. The death is the place of Satan. ಈ ಸಾವು ಅನ್ನೋದು ಸೈತಾನನ ಒಂದು ಸ್ಥಳ. So the Satan is the leader of death. ಈ ಸೈತಾನನು ಒಂದು ಸಾವಿನ ನಾಯಕ, ಮುಖಂಡ. The Satan is always want to trap us. ಈ ಸೈತಾನ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರೆ ಹೆಂಗಾರ ಮಾಡಿ ನಮ್ಮನ್ನ ಸಿಲುಕಿಸಬೇಕು ಅಂತ ನೋಡ್ತಿರ್ತಾನ. He is always moving to trap us. ಆವ ಈ ಕಡೆ ಆ ಕಡೆ ಸಂಚರಿಸಿರ್ತಾನ, ಯಾರನ್ನ ಹಿಡಿಲಿ ನುಂಗ್ಲಿ, ಯಾರನ್ನ ಪಾಪಕ್ಕೆ ಕೆಡವಲಿ ಅಂತ ನೋಡ್ತಿರ್ತಾನ. Yes, definitely always Satan is trying to trap. Why? Because of so he don't want to allow the human beings to be with the God. ಆ ಸೈತಾನಿಗೆ ನಾವು ದೇವರ ಹೇಳಿದಂಗೆ ಕೇಳೋದು ಸೈತಾನಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಏನಾರ ಮಾಡಿ ಹೆಂಗಾರ ಮಾಡಿ ನಮ್ಮನ್ನ ಪಾಪ ಕೆಡಬೇಕು ಅಂತ ಅವ್ನು ನೋಡ್ತಿರ್ತಾನ. From there onwards the man is getting trouble. ಹೀಗಾಗಿ ಮನುಷ್ಯನು ತೊಂದರೆಗೆ ಒಳಪಟ್ಟ. And the man is going away from the God. ಆ ಮನುಷ್ಯನು ದೇವರಿಂದ ದೂರ ಹೊಂಟುಬಿಟ್ಟ. But still the God is loving the human being. ಆದ್ರೂ ದೇವರು ಮನುಷ್ಯರನ್ನು ಪ್ರೀತಿಸ್ತಾ ಇದ್ದಾನೆ. Why? Because of he was creator. ಯಾಕಂದ್ರೆ ಆತನು ಸೃಷ್ಟಿಕರ್ತ. He is the father. ಅವನು ತಂದೆ. And he is the creator of all these things. ಅವನು ನಮ್ಮೆಲ್ಲರ ಸೃಷ್ಟಿಕರ್ತನು. He is the leader of our own life. ಅವರು ನಮ್ಮ ಜೀವನದ ನಾಯಕನು. He don't want to lose you. ಅವನು ನಮ್ಮನ್ನು ಕಳ್ಕೊಳ್ಳಾಕ ಇಷ್ಟಪಡಂಗಿಲ್ಲ. He don't want to lose us. ಅವರು ನಮ್ಮನ್ನು ಕಳ್ಕೊಳ್ಳಾಕ ಇಷ್ಟಪಡಂಗಿಲ್ಲ. So that is the thing. What is the written in our Bible? ಅದೇ ನಮ್ಮ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. So from that day onwards, the man has lost his fellowship with the God. ಆ ಒಂದು ಪಾಪದ ನಿಮಿತ್ತ ಮನುಷ್ಯನು ತನ್ನ ದೇವರೊಂದಿಗೆ ಐಕ್ಯತೆಯ ಸಂಬಂಧವನ್ನು ಕಟ್ ಮಾಡ್ಕೊಂಡ್ಬಿಟ್ಟ. God has gave his law of Moses to the entire human beings. ದೇವರು ಮೋಶೆಯ ಮೂಲಕ ತನ್ನ ನಿಯಮಗಳನ್ನ ಎಲ್ಲರಿಗೆ ಕೊಟ್ಟ. The Moses law did not bring the people to the close of God. ದೇವರು ಮೋಶೆಗೆ ನಿಯಮಗಳನ್ನ ಒಂದು ಕರಾರುಗಳನ್ನ ಕೊಟ್ಟ. ಆದ್ರೆ ಆ ಕರಾರುಗಳು
ಮನುಷ್ಯರನ್ನ ದೇವರ ಸಮೀಪಕ್ಕೆ ತರಲಿಕ್ಕಾಗಲಿಲ್ಲ. The law of Moses is like a mirror. ಆ ಒಂದು ನಿಯಮಗಳು ಏನು ಮೋಶೆ ಮೂಲಕ ಮನುಷ್ಯರಿಗೆ ನಿಯಮಗಳ ಕೊಡಲ್ಪಟ್ಟಿದ್ವು, ಅವು ಒಂದು ರೀತಿ ಏನಪ್ಪಾ ಅಂತಂದ್ರೆ ಕನ್ನಡಿ ಇದ್ದ ಹಾಗೆ. The law of Moses exposed only our sins. ಆ ಕನ್ನಡಿ ಮುಂದೆ ನಾವು ನಿಂತ್ರ ನಮ್ಮ ಮುಖ ಹೆಂಗ್ ಕಾಣ್ತದ, ಹಂಗ ಆ ನಿಯಮಗಳು ನಮ್ಮ ಪಾಪಗಳನ್ನ ತೋರಿಸ್ತಾ ಇದ್ವು. But law of Moses is failed. It was failed to bring the human being to the close to the God. ಆ ಮೋಶೆಗೆ ಕೊಡಲ್ಪಟ್ಟಂತ ನಿಯಮಗಳು ಮನುಷ್ಯರನ್ನ ದೇವರ ಕಡೆಗೆ ತರಕ ಆಗಲಿಲ್ಲ. At that time, what was happened? ಆ ಸಮಯದಲ್ಲಿ ಏನಾಯ್ತಪ್ಪ ಅಂದ್ರೆ The God has deeply regretted, ದೇವರಿಗೆ ಬಹಳ ಅಂದ್ರೆ ಬಹಳ ಮನಸ್ತಾಪ ಆಯ್ತು, and ಪಶ್ಚಾತ್ತಾಪ ಪಟ್ಟ ದೇವ್ರು. then he wanted to give his only begotten son to this entire world. ಏನಪ್ಪಾ ಇವ್ರಿಗೆ ಏನ್ ಮಾಡಿದ್ರು ಸರಿ ಕಾಣಲ್ದಾಗೈತೆ ಅಂತ ಹೇಳಿ ಅವಾಗ ದೇವ್ರು ಏನ್ ಮಾಡಿದ, ತನ್ನ ಮಗನನ್ನೇ ಈ ಲೋಕಕ್ಕೆ ಕೊಟ್ಟ. God himself has to come to this world, and he only has to save the world. ಈಗ ಹೆಂಗ ಒಂದು ನೀರಿನ ಹರಿವು ನೀರು ಹೋಗಿರ್ತದಪ್ಪ ಅಂತಂದ್ರ ಅಲ್ಲಿ ಇರುವಿಗಳು ಹೊಕ್ಕಿರ್ತಾವಪ್ಪ ಅಂತಂದ್ರ ಇರುವಿ ಸರಿ 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 ಅಂತ ಹೇಳಿ ನಾನು ಇರುವಿಗೆ ಹೇಳಿ ಗೊತ್ತಾಗ್ತದ ಇಲ್ಲ, ನಾನು ಅವು ಇರುವಿಗೆ ಹೇಳಬೇಕು ಅಲ್ಲಿ ಮುಂದೆ ನೀರು ಐತೆ ಅಂತಂದ್ರೆ ನಾ ಏನು ಮಾಡ್ಬೇಕು, ಇರುವಿ ರೂಪ ತಾಳೆನ ಇರುವಿ ಹೇಳಿದ್ರೆ ಅವಾಗ ಅವು ಗೊತ್ತಾಗ್ತದೆ. ಹಂಗೆ ಆ ದೇವರಾದ ಈ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ಸಹ ತಾನು ದೇವರಾಗಿ ಏನೆಲ್ಲ ಮೋಶೆ ಮೂಲಕವಾಗಿ ಹೇಳಿದ್ರು ಜನರಿಗೆ ಅರ್ಥ ಆಗದೆ ಇದ್ದಾಗ ಸ್ವತಃ ಅವನು ಮಾನವ ರೂಪವನ್ನು ತಾಳಿ ಈ ಭೂಮಿಗೆ ಬಂದ. Nobody other than the Jesus Christ is the a holy person on this world. ಈ ಭೂಮಿಯ ಮೇಲೆ ಯೇಸು ಕ್ರಿಸ್ತನಲ್ಲದೆ ಯಾರೂ ಸಹ ಪರಿಶುದ್ಧರಲ್ಲ. To clean our sins, ನಮ್ಮ ಪಾಪಗಳನ್ನು ತೊಳೆಯಲು, to redeem our sins, ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಲು we need one holy person. ನಮಗ ಒಬ್ಬ ಪರಿಶುದ್ಧ ಮನುಷ್ಯ ಬೇಕು. So no holy person we could not find out in any other religion and in any other books. ನಾವು ಅಂತ ಒಂದು ಪರಿಶುದ್ಧ ಮನುಷ್ಯನನ್ನ ಯಾವುದೇ ನಮ್ಮ ಸಂಬಂಧಿಕರಲ್ಲಿ ಯಾವುದೇ ಒಂದು ಭೂಮಿಯಲ್ಲಿ ಕಾಣಕ್ಕಾಗುವುದಿಲ್ಲ. On this earth there are many types of religions are there, and many types of religious books are there. All are teaching us and to do and to worship the Lord. ಈ ಭೂಮಿ ಮೇಲೆ ಎಷ್ಟೋ ಧರ್ಮ ಗ್ರಂಥಗಳದಾವ, ಪುರಾಣ, ಬೈಬಲ್, ಭಗವದ್ಗೀತೆ, ಎಷ್ಟೋ ಧರ್ಮ ಗ್ರಂಥಗಳದಾವ. ಅವೆಲ್ಲ ಏನ್ ಹೇಳ್ತಾವಪ್ಪ ಅಂದ್ರೆ ದೇವರನ್ನ ಹೇಗೆ ಆರಾಧಿಸಬೇಕಂತ ಹೇಳ್ತಾವ. But ಆದ್ರೆ these books did not guide us how to follow the way of God. ಇವು ಯಾವ ಧರ್ಮ ಪುಸ್ತಕಗಳು ನಮ್ಮನ್ನ ನಾವು ಹೇಗೆ ದೇವರನ್ನ ಹಿಂಬಾಲಿಸಬೇಕು, ದೇವರ ಕಡೆ ಹೆಂಗ್ ಹೋಗ್ಬೇಕು, ದೇವರನ್ನ ಹೆಂಗ್ ಅನುಸರಿಸಬೇಕು ಅಂತ ಹೇಳೋದಿಲ್ಲ. That's why Jesus Christ himself he came to the down. ಅದಕ್ಕಾಗಿ ಯೇಸು ಕ್ರಿಸ್ತ ತಾನೇ ಭೂಮಿಗೆ ಬಂದ. He entered into this world through a Virgin Mary. ಆತನು ಈ ಭೂಮಿ ಮೇಲೆ ಒಬ್ಬ ಕನ್ಯಾ ಮರಿಯಳ ಅಂದ್ರೆ ಇನ್ನೂ ಮದುವೆ ಆಗಲಾರದ ಸ್ತ್ರೀಯ ಗರ್ಭದ ಮೂಲಕ ಈ ಭೂಮಿಗೆ ಬಂದ. He grown on this earth with the pleasure of God and human beings. ಆತನು ಈ ಭೂಮಿ ಮೇಲೆ ಒಂದು ಪವಿತ್ರತೆಯಿಂದ ಬದುಕಿ ಈ ಭೂಮಿಗೆ ಪ್ರವೇಶ ಮಾಡಿದ. He showed us as a role. He showed us what is the role model and how to live on this earth planet by his behavior and by his life. ಈಗ ಯೇಸು ಸ್ವಾಮಿ ಕೇವಲ ಮಾತಿಲೆ ಹೇಳಿಲ್ಲ, ಹಿಂಗಿರ್ಬೇಕು ನೋಡು ಹಂಗಿರ್ಬೇಕು ನೋಡು ಅಂತ ಯೇಸು ಸ್ವಾಮಿ ಉಪದೇಶ ಮಾಡಲಿಲ್ಲ. ಸ್ವತಃ ತಾನೇ ಮನುಷ್ಯ ರೂಪವನ್ನು ತಾಳ್ಕೊಂಡು ಬಂದು ನನ್ನಂಗ ನಡ್ಕೋರಿ ಅಂದ್ರೆ ಕೆಲವೊಂದಿಷ್ಟು ಮಂದಿ ಏನಂತಾರೆ, ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಮಾಡ್ತಿರ್ತಾರೆ. ಆದ್ರೆ ಯೇಸು ಸ್ವಾಮಿ ಹಂಗಲ್ಲ, ಈ ಭೂಮಿ ಮ್ಯಾಗ ಮನುಷ್ಯ ರೂಪದಲ್ಲಿ ತಾಳಿ ನಾವು ಹೆಂಗ ಪವಿತ್ರವಾಗಿ ಬದುಕಬೇಕನ್ನೋದನ್ನ ಮಾಡಿ ವರ್ತನೆ ಮೂಲಕ ತೋರಿಸಿಕೊಟ್ಟ. He did number of miracles and he did number of wonders. ಆದರೂ ಅನೇಕ ಅದ್ಭುತಗಳನ್ನ ಮಾಡಿದನು. He did a number of good speeches and gospel to the all these people. ಜನರಿಗೆ ಒಳ್ಳೆ ಉಪದೇಶವನ್ನ ಒಂದು ಮಾರ್ಗದರ್ಶನವನ್ನು ಯೇಸು ಸ್ವಾಮಿ ಮಾಡಿದನು. In his teachings and mainly he stressed how to go to the heaven, how to follow the Father and how to do in for the, that means for the favor of God. ಆ ಯೇಸು ಕ್ರಿಸ್ತನು ಏನು ಬೋಧನೆ ಮಾಡಿದಪ್ಪ ಅಂತಂದ್ರ ದೇವರಂದ್ರೆ ಯಾರು, ದೇವರ ಕಡೆಗೆ ಹೋಗ್ಬೇಕಾದ್ರ ಏನ್ ಮಾಡಬೇಕು ಅಂತ ಹೇಳಿ ನಾನೇ ಮಾರ್ಗ ಸತ್ಯ ಜೀವ ಅಂತ ಯೇಸು ಸ್ವಾಮಿ ಹೇಳಿದ. As he said, I am the way, the truth and the life. ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಅಂತ ಹೇಳಿದ. Why? Because without me or without the Jesus Christ we can't enter into the heaven, and
and we could not, and we can't reach to the God. ಯೇಸು ಕ್ರಿಸ್ತನ ಮೂಲಕ ಇಲ್ಲಾರ್ದೆ ನಾವ್ ಯಾರೂ ಸಹ ದೇವರ ಕಡೆಗೆ ಹೋಗಾಕ ಆಗುವುದಿಲ್ಲ. This gospel made the people angry. ಈ ಒಂದು ಸುವಾರ್ತೆ ಜನರಿಗೆ ಸಿಟ್ಟು ತರಿಸ್ತು. Why? Because of this gospel is against for their doctrines. ಈ ಯೇಸು ಸ್ವಾಮಿ ಏನ್ ಹೇಳಿದಂದ್ರೆ, ನಾನೇ ಮಾರ್ಗವು ಸತ್ಯವು ಜೀವ ಆಗಿದ್ದೇನೆ, ನನ್ನ ಮೂಲಕವಾಗಿ ನೀವು ಯಾರೂ ದೇವರ ಕಡೆಗೆ ಹೋಗಕ್ಕೆ ಆಗೋದಿಲ್ಲ ಅಂದ್ಕೊಂಡ ಜನರಿಗೆ ಸಿಟ್ಟು ಬಂತು. ಏನಪ್ಪ ನಮ್ಮ ಎಲ್ಲಾ ಧರ್ಮ ಸುಳ್ಳು, ಇವು ಹೇಳೋದೇನ ಖರೆ ಅಂತ ಅವ್ರಿಗೆಲ್ಲ ಸಿಟ್ಟು ಬಂತು. That's why his own peoples are rejected the Jesus Christ. ಹೀಗಾಗಿ ಸ್ವಂತ ಯೇಸು ಸ್ವಾಮಿ ಜನರೇ, ಅವನ ಧರ್ಮದ ಜನರೇ ಅವನನ್ನ ದೂರ ಇಟ್ಟರು. So exactly what is now also going on in this society. ಈಗ ನಾವು ನೋಡ್ತೇವೆ ನಮ್ಮ ಸಮಾಜದೊಳಗೆ ನಾವ್ ಏನಾರ ಒಳ್ಳೇದು ಹೇಳಾಕತ್ತೀವಿ ಅಂತ ಆಟೋಮೆಟಿಕ್ ನಮ್ಮನ್ನ ದೂರ ಇಟ್ಬಿಡ್ತಾರ. In our India, some areas, the peoples, those who are believe that Jesus Christ, they are completely rejected by some peoples. ಈಗ ನಮ್ಮ ಭಾರತ ದೇಶದೊಳಗ ಯಾರೆಲ್ಲ ಯೇಸು ಸ್ವಾಮಿನ ಹಿಂಬಾಲಿಸಿರ್ತಾರಲ್ಲ, ಒಂದಿಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರನ್ನ ದೂರ ಇಟ್ಬಿಡ್ತಾರ. ಇವ್ರು ಯೇಸು ಸ್ವಾಮಿ ಹೋಗ್ತಾರ, ಇವ್ರು ಬೇಡ, ಇವ್ರು ನಮ್ಮ ಮಂದ್ಯ ಬೇಡ ಅಂತ ಹೇಳ್ತಾರೆ. Yes, they are giving trouble to the believers. ಅವ್ರು ತೊಂದರೆ ಕೊಡ್ತಾರ. ಯಾಕೆ ಹೋಗ್ತೀರಿ ನೀವು ಹಂಗ ಹಿಂಗಂತ ಕಷ್ಟ ಕೊಡ್ತಾರ. They are mocking the believers and they are giving torture to the believers. ಅವ್ರಿಗೆ ಟಾರ್ಚರ್ ಕೊಡ್ತಾರ. ನೀವ್ ಎಲ್ಲ ಯಾಕೆ ಹೋಗ್ತೀರಿ, ಹಂಗೆ ಯಾಕೆ ಮಾಡ್ತೀರಿ, ಹಿಂಗೆ ಯಾಕೆ ಮಾಡ್ತೀರಿ, ನಮ್ಗೆ ಏನ್ ಕಡಿಮೆ ಆಗೈತೆ, ನಮ್ಮ ದೇವ್ರಿಗೆ ಏನ್ ಕಮ್ಮಿ, ನಮ್ಮ ರಗಡ ದೇವ್ರದ ಅಂತ ಹೇಳಿ ಭಾಳ ಹೇಳ್ತಿರ್ತಾರ. But we have one hope. ಆದ್ರೆ ನಮಗೆ ಒಂದು ನಿರೀಕ್ಷೆ, That is that Jesus has arise. That means he risen from the dead. ಏನಪ್ಪ ಅಂದ್ರೆ ನಮಗೆಲ್ಲ ಒಂದು ನಿರೀಕ್ಷೆ ಏನೈತಪ್ಪ ಅಂತಂದ್ರೆ, ಈ ಭೂಮಿ ಮ್ಯಾಗ ಯಾರು ಹುಟ್ಟ್ಯಾರ ಅವ್ರೆಲ್ಲ ಸತ್ತವ್ರಾಗ್ಯಾರ. ಆದ್ರೆ ಯೇಸು ಸ್ವಾಮಿ ಒಬ್ಬ ಮಾತ್ರ ಸತ್ತವ್ರೊಳಗಿಂದ ಬೆದ್ದು ಬಂದಾನ. Yes, the peoples, those who are living on this earth, definitely one day they will die. ಈ ಭೂಮಿ ಮ್ಯಾಗ ಹುಟ್ಟಿದವರು ಪ್ರತಿಯೊಬ್ಬರು ಸಾಯಲೇಬೇಕು, ಒಂದಲ್ಲ ಒಂದು ಸಾಯಲೇಬೇಕು. From the thousands of years onwards, many peoples are died, but they did not rise. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಆದಾಮ ಹವ್ವ ಎಷ್ಟೋ ಜನ ನಮ್ಮಜ್ಜ ನಿಮ್ಮಜ್ಜ ಎಲ್ಲ ಸತ್ತಾರ, ಕರೆ ಯಾರು ಎದ್ದು ಬಂದಿಲ್ಲ. Why? Because they are all slaves of the death. ಯಾಕಂದ್ರೆ ಅವರು ಮರಣದ ದಾಸರು. Why? Because they could not, that means they have no capacity to fight against the death. ಯಾಕಂದ್ರೆ ಅವರಿಗೆ ಮರಣದ ವಿರುದ್ಧ ಹೋರಾಡಕ ಶಕ್ತಿ ಇಲ್ಲ. They have no worthy to fight against the death. ಯಾಕಂದ್ರೆ ಮರಣದ ವಿರುದ್ಧ ಹೋರಾಡಬೇಕಂತಂದ್ರೆ ಪರಿಶುದ್ಧತೆ ಬೇಕು. ಆ ಪರಿಶುದ್ಧತೆ ಅವರಲ್ಲಿಲ್ಲ. Yes, they are sinful persons. ಯಾಕಂದ್ರೆ ಅವರು ಪಾಪಿಗಳು. They are not a holy person. ಅವರು ಪರಿಶುದ್ಧ ಅಲ್ಲ. Why? Because ಯಾಕಂದ್ರೆ God only the person of holy. ಯಾಕಂದ್ರೆ ದೇವರು ಒಬ್ಬನು ಮಾತ್ರ ಪರಿಶುದ್ಧನು. So why? Because by birth he has no sin, by his indeeds there is no sin, and by his lifestyle also there is no sin. ಯಾಕಂದ್ರೆ ಯೇಸು ಸ್ವಾಮಿ ಈ ಭೂಮಿಗೆ ಹುಟ್ಟುವಾಗ ನಮ್ಮ ನಿಮ್ಮ ಹಾಗೆ ಪುರುಷ ಸಂಕಲ್ಪದಿಂದ ಹುಟ್ಟಿಲ್ಲ. ಹೆಂಗ ನಾವು ಮದುವೆ ಮಾಡಿ ಮಕ್ಕಳು ನಡಿತೇವಿ, ಆ ರೀತಿ ಪಾಪದ ರಕ್ತದಿಂದ ಹುಟ್ಟಿಲ್ಲ. ಪರಿಶುದ್ಧಾತ್ಮನಿಂದ ಕನ್ಯಾಮರಿಯದಲ್ಲಿ ಗರ್ಭದಲ್ಲಿ ಹುಟ್ಟಿ ಅವನು ಬಂದ, ಮತ್ತು ತನ್ನ ನಡವಳಿಯಲ್ಲಿಯೂ ಸಹ ಅದೇ ರೀತಿ ಪರಿಶುದ್ಧನಾಗಿದ್ದ. Yes, he conquered the death. ಯಾಕಂದ್ರೆ ಅವನು ಮರಣವನ್ನ ಜಯಿಸಿದನು. He got victory over the death. ಆತನು ಮರಣದ ಮೇಲೆ ಜಯವನ್ನು ಸಾಧಿಸಿದನು. He got victory over the death and he is risen from the death. ಆತನ ಮರಣದ ಮೇಲೆ ಜಯ ಅಂದ್ರೆ ಮರಣವು ಅವನನ್ನು ಇಡುವಾಗ ಆಗಲಿಲ್ಲ. ಅವನು ಮರಣವನ್ನು ಗೆದ್ದು ಬಂದ. He said to the entire world, ಆತನು ಇಡೀ ಜಗತ್ತಿಗೆ ಹೇಳಿದ, if you follow me, you can pass on your death. ಯೇಸು ಸ್ವಾಮಿ ಗೆದ್ದು ಬಂದು ಹೇಳ್ತಾನ, ನೀವು ಸಹ ನನ್ನ ಹಾಗೆ ಮರಣವನ್ನು ಗೆಲ್ಲಬಹುದು ಅಂತ. He is not saying about the physical death. ಆತನು ಒಂದು ದೈಹಿಕವಾದ ಮರಣದ ಬಗ್ಗೆ ಹೇಳ್ತಾ ಇಲ್ಲ, but he is saying about spiritual death. ಆತನು ಆತ್ಮಿಕ ಮರಣದ ಬಗ್ಗೆ ಹೇಳ್ತಾ So we ಇದ್ದಾನೆ. have two deaths. One is physical death and the second one is spiritual death. ನಮಗೆಲ್ಲರಿಗೂ ಎರಡು ರೀತಿ ಮರಣ ಅದಾವ. ಒಂದು ಭೌತಿಕ ಮರಣ, ಇನ್ನೊಂದು ಆತ್ಮಿಕ ಮರಣ. We can't flee away from the physical death, but we can avoid the spiritual death. ನಾವು ಈ ಏನ್ ಶರೀರ ಐತಿ ಇದಕ್ಕೆ ಸಾವು ಐತಿ, ಆರ ಮನಸ್ಸಿಗೆ ಸಾವು ಇರ್ಲಾರ್ದಂಗ ನಾವು ನೋಡ್ಕೋಬಹುದು. How is it possible? If you believe unto the Jesus Christ, then only you are able to cross and then only you are able to avoid the spiritual death. ಈ ಶರೀರ ಸತ್ರು ಸಹ ನಿಮ್ಮ ಮನಸ್ಸು ಸಾಯಬಾರದು, ನಿಮ್ಮ ಆತ್ಮ ಸಾಯಬಾರದು ಅಂತ ನಿಮ್ಮ ಮನಸ್ಸಿನಾಗಿದ್ರ ನೀವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವ ಮೂಲಕವಾಗಿ ನಿಮ್ಮ ಮನಸ್ಸು ನಿಮ್ಮ ಆತ್ಮ ಸಾಯಲಾರ್ದಂಗ ನೋಡ್ಕೋಬಹುದು. But Jesus Christ only the hope to the human beings. ಯೇಸು ಕ್ರಿಸ್ತನ ಒಬ್ಬನೇ ನಮಗೆ ನಿಮಗೆಲ್ಲರಿಗೂ He is the Savior. ಆತನೇ ರಕ್ಷಕನು. He is our one and only begotten Son who was given by God.
ಆತನೊಬ್ಬನೇ ದೇವರು ನಮಗೋಸ್ಕರವಾಗಿ ಕೊಡಲ್ಪಟ್ಟಂತ ಪುತ್ರ. If you follow the Jesus Christ, definitely we will go to the heaven. ನಾವು ಒಂದು ವೇಳೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಾದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. We will have one type of association with the God. ಹಾಗೆ ನಾವು ಯೇಸು ಕ್ರಿಸ್ತನ ನಂಬುವುದಾದ್ರೆ ನಮ್ಮ ಮತ್ತು ದೇವರ ನಡುವೆ ಒಂದು ಸಂಬಂಧ ಏರ್ಪಡ್ತದ. If you follow the Jesus Christ, and we can have a new relationship with the God. ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಾದ್ರೆ ದೇವರೊಂದಿಗೆ ಒಂದು ಸಂಬಂಧ ಏರ್ಪಡುತ್ತದೆ. Yes, we need association with God. ನಮಗೆ ದೇವರೊಂದಿಗೆ ಒಂದು ಸಂಬಂಧ ಬೇಕು. We have to change our behavior, and we have to change our thoughts, and we have to come out of our sinful lust. ನಾವು ನಮ್ಮ ಪಾಪದ ವಿಚಾರಗಳಿಂದ ಹೊರಗೆ ಬರಬೇಕು. First we have to repent of our sin. ನಾವು ದೇವರ ಕಡೆ ತಿರುಗಬೇಕಂದ್ರೆ ನಾವು ಪಶ್ಚಾತ್ತಾಪ ಪಡಬೇಕು ನಾವು ಮಾಡಿದ ಪಾಪಗಳಿಗೆ. Oh my Lord, we are doing sin. ದೇವರೇ ನಾವು ಪಾಪ ಮಾಡ್ತಾ ಇದ್ದೇವೆ. I am in the trap of sin. ನಾನು ಪಾಪದ ಮಾರ್ಗದಲ್ಲಿದ್ದೇನೆ. I am in the trap of Satan. ನಾನು ಸೈತಾನನ ಒಂದು ತಂತ್ರದಲ್ಲಿ ಸಿಲುಕಿಕೊಂಡಿದ್ದೇನೆ. Many persons of God are there on this earth, but they could not redeem us from our sin. ಈ ಭೂಮಿ ಮೇಲೆ ಎಷ್ಟೋ ಜನರಿದ್ದಾರೆ, ಅವ್ರು ಯಾರೂ ಸಹ ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸಕ್ ಆಗುದಿಲ್ಲ. So do you know in the Vedas are also some slokas are there. ನಿಮಗೆ ಗೊತ್ತಾ, ನಮ್ಮ ಏನ್ ಹಿಂದೂ ಧರ್ಮದೊಳಗ ಶ್ಲೋಕಗಳದಾವ, ಆ ಶ್ಲೋಕಗಳಲ್ಲಿ ಸಹ ಕೆಲವೊಂದು ಮಾತು ಹೇಳ್ತದ. ಸರ್ವ ಪಾಪ ಪರಿಹಾರಂ ರಕ್ತ ಪ್ರೋಕ್ಷಣಂ ಅವಶ್ಯಕಂ ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ. ಅಂದ್ರೆ ಎಲ್ಲಾ ಪಾಪಗಳ ಒಂದು ಮೋಕ್ಷಣೆಗಾಗಿ ರಕ್ತ ಅನ್ನೋದು ಬೇಕು ಅಂತ ಹೇಳಿ ಶ್ಲೋಕದಾಗ ಹೇಳಲ್ಪಟ್ಟದ. So in previous days our ancestors are also used to do some kind of sloka. ನಮ್ಮ ಏನ ಹಳೆ ನಮ್ಮ ಹಿರಿಯರಿದ್ರು ಅವರು ಸಹ ಅನೇಕ ಶ್ಲೋಕಗಳನ್ನ ಪಠಿಸಿ ನಡ್ಕೋತಾ ಇದ್ರು. Early morning some people are stand in front of the sun and they are used to say some type of slokas like this: papoham papa karmaham papatma papa sambhavami krupe deva sharanagata vachala ಅನ್ನಿದ ಶರಣಂ ನಾಸ್ತಿ. ಅಂದ್ರೆ ನಮ್ಮ ಹಿರಿಯರು ಮೊದಲೇಕೆಲ್ಲ ಏನ್ ಮಾಡ್ತಾ ಇದ್ರು, ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಅಂತ ಹೇಳಿ ಸೂರ್ಯನ ಮುಂದೆ ನಮ್ಮ ಪಾಪ ಪರಿಹಾರ ಮಾಡಿದೆ ಅಂತ ನಾವು ಬೇಡ್ತಾ ಇದ್ವಿ. People don't know about the Lord. ಜನರಿಗೆ ದೇವರ ಬಗ್ಗೆ ಗೊತ್ತಿಲ್ಲ. Why? Because of all are having spiritual blindness. ಯಾಕಂದ್ರೆ ಜನರಿಗೆ ಒಂದು ಕುರುಡುತನ ಕಾಡಿಬಿಟ್ಟದ. Whatever they are following, that the spiritual and religious factors, that only fact like that they are believing. ಅವರು ಜನರು ಏನ್ ತಿಳ್ಕೊಂಡಾರಪ್ಪ ಅಂತ ತಾವು ನಡೆಯೋದ ಕರೆಕ್ಟ್ ಅಂತ ತಿಳ್ಕೊಂಡ್ಬಿಟ್ರ, ತಾವು ಏನ ಅನ್ಕೊಂಡಾರ ಅದೇ ಕರೆಕ್ಟ್ ಅಂತ ತಿಳ್ಕೊಂಡು ನಡೆದ ಕಟ್ಬಿಟ್ರ. To whosoever God they are believing, that is only good and they are only good and they can do something to us like that they are feeling. ಮನುಷ್ಯರು ಏನ್ ಮಾಡ್ಯಾರಪ್ಪ ಅಂದ್ರೆ ತಮ್ಮ ತಮ್ಮ ಸ್ವಾರ್ಥಕ್ಕೆ ತಮಗೆ ಹೆಂಗ್ ಬೇಕು ಹಂಗ ದೇವ್ರನ್ನ ಮಾಡ್ಕೊಂಡು ನಡ್ಕೊಂಡು ಹೊಂಟ್ಬಿಟ್ರ. But we have to know the fact. ಆದ್ರೆ ನಾವು ಸತ್ಯವನ್ನು ತಿಳ್ಕೋಬೇಕು. We have to know the truth. ನಾವು ಸತ್ಯವನ್ನು ತಿಳ್ಕೋಬೇಕು. What is the truth? ಸತ್ಯ ಏನ್ ಗೊತ್ತಾ? The truth is the God. ಸತ್ಯವೇ ದೇವರು. So the truth is the God, and Amen. God himself said, I am the truth. ಅದಕ್ಕೆ ದೇವರು ಹೇಳಿದಾನೆ ನಾನೇ ಸತ್ಯವು ಅಂತ If ಹೇಳ್ತಾನೆ. you know that Jesus Christ as your savior, ನೀವು ಒಂದು ವೇಳೆ ಯೇಸು ಕ್ರಿಸ್ತನನ್ನ ನಿಮ್ಮ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ಳೋದಾದ್ರೆ then only you will have a eternal life. ಹಂಗ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ನಿತ್ಯ ಜೀವ ಇದೆ. So what is eternal life? ನಿತ್ಯ ಜೀವ ಅಂದ್ರೆ ಏನ್ ಗೊತ್ತಾ? So after the death also we will have a eternity. ಅಂದ್ರೆ ನಾವು ಸತ್ತ ಮೇಲೂ ಸಹ ನಮಗೆ ನಿತ್ಯ ಜೀವ ಇರ್ತದ, This ಸಾಯುವುದಿಲ್ಲ. physical body is not eternal. ಈ ನಮ್ದೇನ್ ಶರೀರ ಐತಿ ಇದು ಶಾಶ್ವತ ಅಲ್ಲ. One day we will lose our body. ಒಂದಲ್ಲ ಒಂದಿನ ನಾವು ಇದನ್ನ ಕಳ್ಕೊಂಡ್ಬಿಡ್ತೇವೆ. Definitely one day will come, that is the day, death day. ಒಂದಿನ ಬರ್ತದೆ, ಯಾರು ಹೇಳಿದ್ರು ತಪ್ಸಕ್ ಆಗುದಿಲ್ಲ. ಆ ದಿನ ಯಾವುದಂತಂದ್ರ ನಮ್ಮ ಮರಣದ ದಿನ. What is after that? ಅದಾದ್ಮೇಲೆ ಏನ್ ಗೊತ್ತಾ? That is important. ಅದು ಇಂಪಾರ್ಟೆಂಟ್, ಬಹಳ ಮುಖ್ಯವಾದ. So when we are having a relationship with the God, we will have eternity. ಒಂದು ವೇಳೆ ನಾವು ದೇವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದಾದ್ರೆ ನಮಗೆ ನಿತ್ಯ ಜೀವ ಸಿಗುತ್ತದೆ. How this eternity will come to our life? ಈ ಒಂದು ನಿತ್ಯ ಜೀವ ನಮ್ಮ ಜೀವನದಲ್ಲಿ ಹೆಂಗ್ ಬರ್ತದೆ ಗೊತ್ತಾ? When we are believing unto the Jesus Christ, ನಾವು ಯೇಸು ಕ್ರಿಸ್ತನನ್ನು ನಂಬುವುದರಿಂದ ಮಾತ್ರ. then only we are having a eternal life. ಅವಾಗ ಮಾತ್ರ ನಮಗೆ ನಿತ್ಯ ಜೀವ ಸಿಗುತ್ತದೆ. Nobody will give us eternal life. ಬೇರೆ ಯಾರು ನಮಗೆ ನಿತ್ಯ ಜೀವನ ಕೊಡಕ್ ಆಗುದಿಲ್ಲ. If you follow some people's, ಯಾರೋ ಒಬ್ಬರು ಹಿಂಬಾಲಿಸಿದ್ರೆ, if you follow some types of spiritual gurus, ನೀವು ಯಾವುದೋ ಒಂದು ಇಂಥ ಗುರುಗಳನ್ನ ಸ್ವಾಮಿಗಳನ್ನ ನಂಬ್ಕೊಂಡು ನಡೆದ್ರೆ ನೀವು ನಿತ್ಯ ಜೀವ ಪಡ್ಕೋಕ್ if ಆಗುದಿಲ್ಲ. you follow some kind of babas,
ಯಾರೋ ಬಾಬಾಗಳನ್ನ ನೀವು ಅನ್ಕೊಂಡ್ ನಡ್ಕೊಂಡ್ರ If you follow some people are priest, ಯಾರೋ ಒಬ್ಬರ ಬೋಧಕರನ್ನ ಹಿಂಬಾಲಿಸಿದ್ರೆ ಸಿಗುದಿಲ್ಲ. they will not give you eternal life. ಅವ್ರು ಯಾರು ನಿಮ್ಗೆ ನಿತ್ಯ ಜೀವನ ಕೊಡಕ್ ಆಗುದಿಲ್ಲ. They will not give you guide how to have the association with the God. ಅವ್ರು ಯಾರು ಸಹ ದೇವರೊಂದಿಗೆ ನಾವು ಸಂಪರ್ಕದಲ್ಲಿ ಇರಾಕ ಕಾರಣೀಭೂತರಾಗುವುದಿಲ್ಲ. If you believe unto the Bible, ನೀವು ಒಂದು ವೇಳೆ ಈ ಒಂದು ಸತ್ಯ ವೇದದ ಮೇಲೆ ನಂಬಿಕೆ ಇಡುವುದಾದ್ರೆ, if you believe unto the Jesus Christ, ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡುವುದಾದ್ರೆ, if you repent your sins, ನಿಮ್ಮ ಪಾಪಕ್ಕೋಸ್ಕರವಾಗಿ ಪಶ್ಚಾತ್ತಾಪ ಪಡುವುದಾದ್ರೆ, if you come to the Jesus Christ, ಯೇಸು ಕ್ರಿಸ್ತನ ಕಡೆಗೆ ಬರುವುದಾದ್ರೆ, then you will have eternal life. ಅಂದಾಗ ಮಾತ್ರ ನಿಮಗೆ ನಿತ್ಯ ಜೀವ ಸಿಗುತ್ತದೆ. Otherwise there is no eternal life. ಇಲ್ಲಾಂದ್ರೆ ನಿಮಗೆ ನಿತ್ಯ ಜೀವ ಸಿಗುವುದಿಲ್ಲ. So we will have hell. ನಮಗೆ ನರಕದ, Our families will get some kind of troubles. ನಮ್ಮ ಕುಟುಂಬಗಳು ಅನೇಕ ತೊಂದರೆಗಳನ್ನ ಎದುರಿಸ್ತಾವ. Our children will not have proper life. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಜೀವನ ಸಿಗುವುದಿಲ್ಲ. They will do different type of poisonous things in their life. ಅವರು ಒಂದು ರೀತಿ ವಿಷಕರವಾದ ಚಟುವಟಿಕೆಗಳನ್ನ ತಮ್ಮ ಜೀವನದಲ್ಲಿ ಮಾಡಕ್ ಶುರು ಮಾಡ್ತಾರ. We love very much our ನಮ್ಮ children. ಮಕ್ಕಳನ್ನ ನಾವು ಬಹಳ ಪ್ರೀತಿಸ್ತೀವಿ. Why? Because of we have, that means we give birth to them. ಯಾಕಂದ್ರೆ ನಾವು ಅವ್ರಿಗೆ ಜನ್ಮ ಕೊಟ್ಟೇವೆ ಅಂತೇಳಿ ನಮ್ಮ ಮಕ್ಕಳು ನಾವು ಹೆತ್ತವ್ರು ಯಜ್ಞಾನ ಮುದ್ದಂತೆ ನಮ್ಮ ಮಕ್ಕಳನ್ನ ಬಹಳ ಪ್ರೀತಿ ಮಾಡ್ತೇವೆ. We are expecting very good life to give them. ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಜೀವನ ಕೊಡಬೇಕಂತ ಬಯಸ್ತೇವೆ. By giving up this much of money is not good. ಇಷ್ಟೊಂದು ರೊಕ್ಕ ಕೊಡೋದಾದ್ರೆ ಒಳ್ಳೇದಲ್ಲ. By giving up crores of rupees is not good. ಕೋಟಿ ಗಂಟ್ಲೆ ರೊಕ್ಕ ಕೊಡೋದು ಒಳ್ಳೇದಲ್ಲ. But we have to give a proper life for them. ಆ ಮಕ್ಕಳಿಗೆ ಒಂದು ಒಳ್ಳೆ ದಾರಿಯನ್ನು ಹಾಕಿ ಕೊಡೋದು ಇಂಪಾರ್ಟೆಂಟ್ ಅದ. So we have to make them as a proud of the nation. ನಾವು ನಮ್ಮ ಮಕ್ಕಳಿಗೆ ಈ ದೇಶದ ಬಗ್ಗೆ ಹೆಮ್ಮೆ, ಉಳಿದವರೆಲ್ಲರೂ ಅವ್ರನ್ನ ಬಗ್ಗೆ ನೋಡಿ ಹೆಮ್ಮೆ ಪಡಬೇಕು, ಹಂಗೆ ನಾವು ಬಯಸ್ತೇವೆ. We have to raise them in the name of Jesus Christ. ಆ ಮಕ್ಕಳನ್ನ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಳೆಸುವುದಾದ್ರೆ ಅದು ಸಾಧ್ಯ. We have to teach them to the Jesus Christ. ನಾವು ನಮ್ಮ ಮಕ್ಕಳಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಬೇಕು. We have to say what is the right path and what is the bad path. ನಮ್ಮ ಮಕ್ಕಳಿಗೆ ನಾವು ಸನ್ಮಾರ್ಗ ಅಂದ್ರೆ ಒಳ್ಳೆ ದಾರಿ ಯಾವುದು, ಕೆಟ್ಟದ ದಾರಿ ಯಾವುದು, ಒಳ್ಳೆ ದಾರಿ ನಡೀರಿ, ಕೆಟ್ಟದ ದಾರಿ ನಡಿಬೇಡ್ರಿ ಅಂತ ನಾವು ಹೇಳಬೇಕು. My daughter and son, this is the not good way, this is the good way. Why? Because of we are all experienced so many types of troubles. I don't want to get you also trouble. Like that we have to say to our children. ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕು, ನೋಡಪ್ಪ ಇದು ಕೆಟ್ಟ ದಾರಿ, ಈ ಕೆಟ್ಟ ದಾರಿ ಒಳಗೆ ನಡೆದು ನಾನು ಬಹಳ ಕಷ್ಟಪಟ್ಟೀನಿ, ಅದಕ್ಕೆ ನೀನು ಈ ದಾರಿ ನಡೆದು ನೀ ಚಲೋ ಆಗಪ್ಪ ಅಂತ ನಾವು ಮಕ್ಕಳಿಗೆ ಹೇಳ್ಬೇಕು. Otherwise we will lose our life. ಒಂದು ವೇಳೆ ನಾವು ನಮ್ಮ ಮಕ್ಕಳಿಗೆ ಹೇಳಿಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಸನ್ಮಾರ್ಗ ಬಿಟ್ಟು ದುರ್ಮಾರ್ಗ ನಡೆದು ತಮ್ಮ ಜೀವನಾನೇ ಹಾಳು ಮಾಡ್ಕೋತಾರ. We have to give for their a very good spiritual life. ನಾವು ಅವರ ಆತ್ಮಿಕ ಒಳ್ಳೆ ಜೀವನಕ್ಕಾಗಿ ನಾವು ದಾರಿ ಕೊಡಬೇಕು. That is our responsibility. ಅದು ನಮ್ಮ ಜವಾಬ್ದಾರಿ. Being as a very good parent, that is our responsibility. ಒಳ್ಳೆ ತಂದೆ ತಾಯಿಯಾಗಿ ನಮ್ಮ ಜವಾಬ್ದಾರಿ ಅದು. If our children are not good, that is we have to blame ourselves. ಈಗ ನಮ್ಮ ಮಕ್ಕಳು ಚಲೋ ಇಲ್ಲ ಅಂತಂದ್ರೆ ಅದಕ್ಕೆ ನಮ್ಮನ್ನ ನಾವು ಬೈಕೋಬೇಕು. ಅದಕ್ಕೆ ಕಾರಣ ನಾವು. Due to our behavior, due to our ignorance and due to our irresponsibility, our children became like that. ನಮ್ಮ ಮಕ್ಕಳ ಮ್ಯಾಗ ನಮ್ಮ ಒಳ್ಳೆ ಜವಾಬ್ದಾರಿ ಇಲ್ಲ ಅಂತಂದ್ರೆ ನಮ್ಮ ಮಕ್ಕಳು ಕೆಟ್ಟ ಹೋಗ್ತಾರ. My dear brothers and sisters, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, my dear father and mothers, ನನ್ನ ಪ್ರೀತಿಯ ತಂದೆ ತಾಯಂದಿರೇ, humbly I am requesting all the peoples. ನಿಮ್ಮಲ್ಲಿ ನಾನು ಕೈ ಮುಗಿದು ಹೇಳ್ತಾ ಇದ್ದೇನೆ, So already we know about the Jesus Christ. ನಮಗೆ ಈಗಾಗಲೇ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತದ. Already we are believing unto the Jesus ನಾವು Christ. ಯೇಸು ಕ್ರಿಸ್ತನ ನಂಬಿದ್ದೇವೆ. But we have to be stick on unto our death. ನಾವು ಈಗ ನಮ್ಮ ಸನ್ಮಾರ್ಗವನ್ನು ಹಿಡ್ಕೋಬೇಕು. We have to be faithful to our God. ನಾವು ನಮ್ಮ ದೇವರಿಗೆ ನಂಬಿಗಸ್ತರಾಗಿ ಹಿಡ್ಕೋಬೇಕು. If you believe the God, ನೀವು ಒಂದು ವೇಳೆ ದೇವರ God ನಂಬುವುದಾದರೆ will bless us. ನಿಮ್ಮನ್ನು ಖಂಡಿತವಾಗಿ ದೇವರು ಆಶೀರ್ವದಿಸ್ತಾನೆ. God will give us abundant life. ದೇವರು ನಮಗೆ ಸನ್ಮಾರ್ಗವಾದ ಒಂದು ಒಳ್ಳೆ ಜೀವನ God will give us eternal life. ನಮಗೆ ನಿತ್ಯ ಜೀವನ ಕೊಡ್ತಾನೆ. Why? Because of we are now onwards we are in the association of God. ಇನ್ನು ಮೇಲಿಂದ ನಾವು ನೀವು ದೇವರ ಒಂದು ಸಂಪರ್ಕದಲ್ಲಿದ್ದೇವೆ. Jesus made us as a part of the God. ಯೇಸು ಸ್ವಾಮಿ ದೇವರ ಒಂದು ಭಾಗವಾಗಿ ನಮ್ಮನ್ನು ಮಾಡಿದ್ದಾನೆ. That is the message of resurrection of Jesus Christ. ಅದೇ ಯೇಸು ಸ್ವಾಮಿಯ ಪುನರುತ್ಥಾನದ ಸಂದೇಶ. Why? Because of I have gotten, that means I got victorious, that means victory over the death, and only that is for you. ಯೇಸು ಸ್ವಾಮಿ ಏನು ಹೇಳ್ತಾರಪ್ಪ ಅಂತಂದ್ರೆ, ನಾನು ಮರಣವನ್ನ ಇವತ್ತು ಯೇಸು ಸ್ವಾಮಿ ಸತ್ತವರಿಂದ ಎದ್ದು ಬಂದಂಥ ದಿನ ಇವತ್ತು. ಏನು ಹೇಳ್ತಾನಪ್ಪ ಅಂತಂದ್ರೆ, ನಾನು ಮರಣವನ್ನ ಜಯಿಸಿದ್ದೇ ನಿಮಗಾಗಿ ಅಂತ ಹೇಳ್ತಾ ಇದ್ದಾನೆ. That's why the God is doing something for us.
ಅದಕ್ಕಾಗಿ ದೇವರು ನಮಗಾಗಿ ಏನೋ ಒಂದನ್ನು ಮಾಡ್ತಾ ಇದ್ದಾನೆ. He also said one word. ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳಿದ್ದಾನೆ. I will ascend to the heaven and I will send one important person. He is called as Holy Spirit and he will fill your heart with a fire. ಯೇಸು ಸ್ವಾಮಿ ಈ ಭೂಮಿ ಮೇಲೆ ಇದ್ದಾಗ ತನ್ನ ಶಿಷ್ಯರಿಗೆ ಒಂದು ಮಾತು ಹೇಳಿದ್ದ, ನಾನು ದೇವರ ಕಡೆ ಹೋಗಿ ನಿಮ್ಮನ್ನು ಅನಾಥರಾಗಿ ಮಾಡುವುದಿಲ್ಲ, ನಾನು ಹೋದ ಮೇಲೆ ಪರಿಶುದ್ಧಾತ್ಮನ ಬಂದು ನಿಮ್ಮನ್ನು ಪರಿಶುದ್ಧಾತ್ಮ ನಡೆಸ್ತಾನಂತ ಹೇಳಿದ್ದಾನೆ. So you have to get it. The Holy Spirit will lead you. ಆ ಪರಿಶುದ್ಧಾತ್ಮನನ್ನ ದಯವಿಟ್ಟು ನಾ ಹೇಳೋದು ಸ್ವಲ್ಪ It will guide ಆ you. ಪರಿಶುದ್ಧಾತ್ಮನನ್ನ ನಾವು ನೀವು ಹೊಂದಿದ್ದೆ ಆದ್ರೆ ಆತನು ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ. We have to pray for the Holy Spirit. ನಾವು ದಯವಿಟ್ಟು ಪ್ರಾರ್ಥಿಸಬೇಕು, ದೇವರೇ ನನ್ನ ಪವಿತ್ರ ಆತ್ಮನ ಅನುಗ್ರಹಿಸು ಕೊಡು ಅಂತ ಬೇಡ್ಕೋಬೇಕು. Holy Spirit will live inside of our body and he will guide how to live and how to behave and how to pray to the God every day, every second. ದಯವಿಟ್ಟು ಈ ಕಡೆ ಕೇಳಲ್ಲರು, ಆ ಪವಿತ್ರಾತ್ಮ ನಮ್ಮ ಒಳಗೆ ಬಂದಾಗ ನಾವು ಯಾವ ರೀತಿ ಕೂಡಬೇಕು, ನಿಲ್ಲಬೇಕು, ನಡಿಬೇಕು, ಪ್ರಾರ್ಥಿಸಬೇಕು, ಹೆಂಗೆ ನಾವು ನಾಲ್ಕು ಜನರೊಡನೆ ಬೆರಿಬೇಕು ಅನ್ನೋ ಪ್ರತಿಯೊಂದನ್ನು ಆ ಪವಿತ್ರಾತ್ಮ ನಮಗೆ ಕಲಿಸ್ಕೊಡ್ತಾರೆ. Yes, the Holy Spirit has to come to our life. ಆ ಪವಿತ್ರಾತ್ಮ ನಮ್ಮ ಜೀವನದೊಳಗೆ ಬರುವುದು ಪ್ರಮುಖವಾಗಿದೆ. So definitely we have to pray for our Holy Spirit. ಅದಕ್ಕಾಗಿ ನಾವು ಪವಿತ್ರಾತ್ಮನಿಗೋಸ್ಕರವಾಗಿ ಪ್ರಾರ್ಥಿಸಿಕೊಳ್ಳೋಣ. I request all of you close your eyes. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ